ವೆಲ್ಕಮ್ ಟು ಭೀಮಾಸ್ ಕಿಚನ್. ಇವತ್ತು ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾವು ವೆರೈಟಿ ಡಿಶಸ್ ಇಟ್ಕೊಂಡಿದ್ದೀವಿ. ಎಲ್ಲದಕ್ಕೂ ಚಿಕನ್ ಗ್ರೇವಿ ಮ್ಯಾಚ್ ಆಗುತ್ತೆ. ತಂದೂರಿ ಇಟ್ಕೊಂಡಿದ್ದೀವಿ, ಅದಕ್ಕೆ ಚಟ್ನಿ ಕೂಡ ಮಾಡ್ಕೊಂಡಿದ್ದೀವಿ, ಕುಷ್ಕ ಮಾಡ್ಕೊಂಡಿದ್ದೀವಿ, ಮುದ್ದೆ, ಚಪಾತಿ, ಪೂರಿ ಇನ್ನೂ ಎಲ್ಲ ಇದೆ. ನೀವೆಲ್ಲ ಟ್ರೈ ಮಾಡಿ ಒಂದ್ಸತಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವಾಗ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು ಪ್ಯಾನ್ ಇಟ್ಕೊಂಡಿದ್ದೀವಿ. ನೋಡಿ, ಕರ್ಬೇವಿನ ಸೊಪ್ಪು ಹಾಕಿದ್ದೀವಿ ಮತ್ತು ಈರುಳ್ಳಿ ಹಾಕಿದ್ದೀವಿ. ಫ್ರೈ ಮಾಡಿ. ಇವತ್ತು ಚಿಕನ್ ವೆರೈಟಿ ನಮ್ಮ ಚಾನಲಲ್ಲಿ ನೋಡಿ ಏನೇನು ಹಾಕ್ತೀವಿ ಅಂತ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಕ್ಯಾಪ್ಸಿಕಮ್ ಸೇರಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಹಾಕಿದ್ರೆ. ಒಬ್ಬರು ಕ್ಯಾಪ್ಸಿಕಮ್ ಹಾಕಲ್ಲ, ಚಿಕನ್ ಅಲ್ವಾ ಬೇಡ ಬಿಡು ವೆಜಿಟೇಬಲ್ಸ್ ಹಾಕೋದು ಅಂತ. ನೀವು ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಿಕನ್ಗೆ ಮೇನ್ ಇಂಗ್ರೀಡಿಯೆಂಟ್. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನು ಸೇರಿಸ್ಕೊಳ್ಳಿ. ಫ್ರೈ ಮಾಡಿ, ಹಸಿ ವಾಸನೆ ಎಲ್ಲ ಹೋಗಲಿ, ಅವಾಗವರೆಗೂ ಫ್ರೈ ಮಾಡ್ತಾಯಿರಿ. ಚೆನ್ನಾಗಿ ಫ್ರೈ ಮಾಡಿ. ನಮ್ಮ ಅತ್ತೆ ಮಾತಾಡಲ್ಲ, ಸ್ವಲ್ಪ ಸಂಕೋಚ ಅವರಿಗೆ ವಿಡಿಯೋ ಎಲ್ಲ ಅಂದರೆ, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ಅದರ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಹಾಗೆ ಫ್ರೈ ಮಾಡ್ಕೊಳ್ಳಿ. ಅರಿಶಿನ ಪುಡಿ ಸೇರಿಸ್ಕೊಳ್ಳಿ, 1 ಟೇಬಲ್ ಸ್ಪೂನ್ ಅಷ್ಟು. ಚಿಕನ್ ತೊಳೆದಿಟ್ಕೊಂಡಿದ್ದೀವಿ. ಇವಾಗ ಚಿಕನ್ ಸೇರಿಸ್ಕೊಳ್ಳೋಣ. ಚಿಕನ್ ಸೇರಿಸ್ಕೊಳ್ಳಿ. ನಮ್ಮ ಮನೇಲಿ ಎಲ್ಲರೂ ಚಿಕನ್ ಲವರ್ಸೇ. ಚಿಕನ್ ಮಟನ್ ಎಲ್ಲರೂ ಚೆನ್ನಾಗಿ ತಿಂತೀವಿ ನಾವು. ವೆಜಿಟೇಬಲ್ಸಿನ ಚಿಕನ್ ಮಟನ್ನೇ ಹೆಲ್ತಿ ನಮಗೆ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ. ಚಿಕನ್ಗೆ ಉಪ್ಪೆಲ್ಲ ಹಿಡೀಲಿ. ಅದೇ ನೀರಿನ ಅಂಶ ಬರುತ್ತೆ, ಅದೆಲ್ಲ ಎವಾಪರೇಟ್ ಆಗಲಿ. ಸ್ಪೈಸಸ್ ಹಾಕೋತಾ ಇದ್ದೀವಿ. ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಮಸಾಲ ರುಬ್ಬಿಟ್ಕೊಂಡಿದ್ವಿ ನಾವು. ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಎಲ್ಲ, ಅದನ್ನೆಲ್ಲ ಸೇರಿಸ್ಕೊಳ್ಳಿ. ಟೊಮ್ಯಾಟೊ ಮತ್ತು ಕೊಬ್ಬರಿ ಮಿಕ್ಸಿಗೆ ಹಾಕ್ಕೊಂಡಿದ್ವಿ, ಅದು ಕೂಡ ಹಾಕ್ಕೊಳ್ಳಿ. ಸಪ್ರೇಟಾಗಿ ಹಾಕ್ಕೊಂಡಿದ್ವಿ. ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲ ಒಂದೇ ಥರ ಹಾಕ್ಕೊಂಬಿಟ್ರೆ ಬೇರೆ ಥರ ಆಗಿಬಿಡುತ್ತೆ. ಮಾಮೂಲಿ ವೆಜಿಟೇಬಲ್ ಸಾರೆಲ್ಲ ಮಾಡ್ತಾರಲ್ಲ ಆ ಥರ ಆಗಿಬಿಡುತ್ತೆ. ಇದು ಬೇರೆ ಥರ. ಇದು ಟ್ರೈ ಮಾಡಿ. ಇವಾಗ ಟೊಮ್ಯಾಟೊ ಸೇರಿಸ್ಕೊಳ್ಳಿ. ನೀವು ಲಾಸ್ಟಲ್ಲಿ ಸೇರಿಸ್ಕೊಳ್ಳಿ, ಬೇಗ ಫ್ರೈ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಲೆಮನ್ ಸೇರಿಸ್ಕೊಳ್ಳಿ. ಲೆಮನ್ ಹಾಕೋದ್ರಿಂದ ಹೀಟೆಲ್ಲ ಇರುತ್ತಲ್ಲ, ಹೀಟೆಲ್ಲ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಗ್ರೇವಿ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಫ್ರೈ ಆಗಲಿ ಚೆನ್ನಾಗಿ. ಕುದೀಲಿ. ಇವಾಗ ಕುದ್ದಾದ್ಮೇಲೆ ಸಿಮ್ಮಲ್ಲಿ ಇಟ್ಕೊಳ್ಳೋಣ. ನೋಡಿ, ಕುದ್ದಿದೆ ಚೆನ್ನಾಗಿ, ರೆಡಿಯಾಗಿದೆ. ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕೋಣ. ಚಿಕನ್ ಗ್ರೇವಿ ರೆಡಿಯಾಗಿದೆ ನೋಡಿ. ಅದಕ್ಕೆ ನಾವು ಮುದ್ದೆ, ಅನ್ನ ಇಟ್ಕೊಂಡಿದ್ದೀವಿ. ಇನ್ನು ನೀವು ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವು ಒಂದ್ಸಲ ಟ್ರೈ ಮಾಡಿ.